ಸೊ ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನನ್ನ ಮೇಕಪ್ ಬಾಕ್ಸ್ನ ನಿಮಗೆಲ್ಲ ತೋರಿಸ್ತೀನಿ ಗಾಯ್ಸ್. ನನ್ನ ಹತ್ರ ಇರೋದು ಸ್ವಲ್ಪ ಕಡಿಮೆನೇ, ಬಟ್ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ ಗಾಯ್ಸ್. ಬಟ್ ಸ್ಟಿಲ್ ನನ್ನ ಹತ್ರ ಏನೇನಿದೆ, ನಾನು ಏನೇನು ತೊಗೊಂಡಿದ್ದೀನಿ ಅವನ್ನೆಲ್ಲ ಸ್ವಲ್ಪ ತೋರಿಸ್ತೀನಿ ನೋಡಿ ಗಾಯ್ಸ್. ಇವು ದುರ್ಗಮ್ಮನ ಜಾತ್ರೆಯಲ್ಲಿ ತೊಗೊಂಡಿದ್ರು ಗಾಯ್ಸ್. ಇವು ಬಳೆ ಇದು ಬಂದುಬಿಟ್ಟು 4 ಬಂದಿದ್ವು. ಸೊ ನಾನು ನಮ್ಮ ತಂಗಿಗೊಂದು, ನನ್ನ ಚಿಕ್ಕಿಗೊಂದು, ನನ್ನ ಬೆಸ್ಟ್ ಫ್ರೆಂಡ್ ಅನು ಸಿಸ್ಟರಿಗೆ ಒಂದು ಕೊಟ್ಟಿದ್ದೆ, ನಾನೊಂದು ಇಟ್ಕೊಂಡಿದ್ದೆ ಗಾಯ್ಸ್. ಇದು ಕೂಡ ತುಂಬ ಚೆನ್ನಾಗಿದೆ ಗಾಯ್ಸ್. ಇದು ಎರಡು ಬರ್ತವೆ ಸರ್. ಇದನ್ನು ಜಾತ್ರೆಯಲ್ಲೇ ತೊಗೊಂಡಿದ್ದು ನಾನು ಗಾಯ್ಸ್. ಸೊ ಇದು ತುಂಬಾ ಚೆನ್ನಾಗಿದೆ ಗಾಯ್ಸ್. ನೋಡಿ, ಇವೆರಡು ಚೆನ್ನಾಗಿದೆ. ನಾನು ಈ ಸಲನೂ ಮಿಸ್ ಮಾಡಲ್ಲ. ದುರ್ಗಮ್ಮನ ಜಾತ್ರೆಯಲ್ಲಿ ಈ ಥರ ಬ್ಯಾಂಗಲ್ಸ್ ತೊಗೊಳ್ತೀನಿ. ಕೈಗಂತೂ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ, ಭಾಳ ಚೆನ್ನಾಗಿ ಲುಕ್ ಕೊಡುತ್ತೆ ಗಾಯ್ಸ್ ಇದು. ನೆಕ್ಸ್ಟ್ ಬಂದುಬಿಟ್ಟು ಇವು ವೈಟ್ ಬ್ಯಾಂಗಲ್ಸು ನೋಡಿ ಗಾಯ್ಸ್. ಇದನ್ನು ನಾನು ಹಾಕ್ಕೊಂಡಿಲ್ಲ, ಹಾಕ್ದೇ ಕಲರ್ ಹೋಯ್ತು. ಬಟ್ ನನಗೆ ಇಷ್ಟ ಆಗಲಿಲ್ಲ ಗಾಯ್ಸ್. ಇವು ಅಲ್ಲ ತಂತಿ ನೋಡಿ, ಇಲ್ಲಿ ತಂತಿ ಕೀಳ್ತಾ ಇದೆ. ಒಂದು ಸಲನೂ ಹಾಕ್ಕೊಳ್ಳಲಿಲ್ಲ, ಬಟ್ ಸ್ಟಿಲ್ ಏನಪ್ಪ ಅಂದರೆ ಕಲರ್ ಹೋಗ್ಬಿಡ್ತು ಗಾಯ್ಸ್. ಇದು ಯಾಕೋ ಸರಿ ಬರಲಿಲ್ಲ ನನಗಿವು. ಸೊ ಹಾಗಾಗಿ ಮನಸ್ಸಿ ಬೇಜಾರು ಅನಿಸಿ ಹಾಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ ಇದನ್ನು. ಸೊ ನೆಕ್ಸ್ಟ್ ಬಂದು ಪರ್ಪಲ್ ವಿತ್ ಎಲ್ಲೋ. ಇದು ಒಂಥರ ಕ್ಲಾತಲ್ಲಿ, ಸ್ಪಂಜ್ ಕ್ಲಾತಲ್ಲಿ ಮಾಡಿದರು. ಇವು ನಾನು ಆ್ಯನ್ಯುವಲ್ ಡೇ ಟೈಮಲ್ಲಿ ತೊಗೊಂಡಿದ್ದೆ ಗಾಯ್ಸ್, ಸ್ಕೂಲ್ ಆ್ಯನ್ಯುವಲ್ ಡೇ ಟೈಮ್ನಾಗ 2 ಇಯರ್ಸ್ ಎಗೋ. ಬಟ್ ಸ್ಟಿಲ್ ಇವು ಚೆನ್ನಾಗಿ ಬಂದ್ವು ಗಾಯ್ಸ್. ಇವು ಆಲ್ರೆಡಿ ಎಲ್ಲ ಕೈಗೆ ಆಗೋದಿಲ್ಲ. ನನ್ನ ಫ್ರೆಂಡ್ ಕಾವ್ಯ ಅಂತ ತಂದುಕೊಟ್ಟಿದ್ಲು ಮ್ಯಾಚಿಂಗ್ ಬ್ಯಾಂಗಲ್ಸು. ಸೊ ಇವು ಕೂಡ ಚೆನ್ನಾಗಿದೆ ನೋಡಿ ಗಾಯ್ಸ್. ನಾನು ಜಾಸ್ತಿ ತೊಗೊಂಡ್ರೆ ಇದೇ ಥರನೇ ತೊಗೊಳ್ಳೋದು ಗಾಯ್ಸ್. ಇದು ಅಷ್ಟೇ 100ಕ್ಕೆ 4 ಸೆಟ್. ಇದು ತುಂಬ ಚೆನ್ನಾಗಿ ಬರುತ್ತೆ ಗಾಯ್ಸ್. ಒಂದು ಸಲನೂ ಹಾಕಿಲ್ಲ, ಹಾಕಿದಾಗ ತೋರಿಸ್ತೀನಿ ಗಾಯ್ಸ್ ನಿಮಗೆ. ನೋಡಿ ಗಾಯ್ಸ್, ಇದು 4 ಬಂದಿದೆ. 100ಗೆ 4 ಬ್ಯಾಂಗಲ್ಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಗಾಯ್ಸ್. ಇದನ್ನು ನಾನು ಹಾಕೊಂಡಿಲ್ಲ. ಈ ಥರನೇ ಸ್ವಲ್ಪ ಸ್ಯಾರಿ ಈ ಥರ ಲೈಟ್ ಪಿಂಕ್ ಆದರೂ ತೊಗೊಂಡ್ರೆ, ಇಲ್ಲ ಗ್ರೇನಾದರೂ ತಗೊಂಡಾಗ ಇದು ಮ್ಯಾಚಿಂಗ್ ಹಾಕೋಣ ಅಂತ ಅಂದಿನಿ. ಇದಕ್ಕೆ ಸರ ತೋರಿಸ್ತೀನಿ ಗಾಯ್ಸ್. ಇದ್ರ ಥರನೇ ಸೇಮ್ ಕಲರ್ ಇದೆ ನೋಡಿ ಗಾಯ್ಸ್. ಇದೇ ಥರನೇ ಸೇಮ್ ಪಿಂಕ್ ಆ್ಯಂಡ್ ಗ್ರೇನು ಇದೆ. ಸೊ ಈ ಬ್ಯಾಂಗಲ್ಸ್ ಕೂಡ ಪಿಂಕ್ ಆ್ಯಂಡ್ ಗ್ರೇನ ಕಾಣಿಸ್ತಿದೆ ನೋಡಿ ಗಾಯ್ಸ್. ಇದು ಮ್ಯಾಚಿಂಗ್ ತುಂಬ ಚೆನ್ನಾಗಿದೆ. ಸೊ ಇದ್ರ ಥರನೇ ಒಂದು ಸ್ಯಾರಿ ತೊಗೊಂಡ್ಬಿಟ್ಟು ನಾನು ಹಾಕೋಣ ಅಂತ ಹಾಗೆ ಎತ್ತಿಟ್ಟಿದ್ದೀನಿ ಗಾಯ್ಸ್. ನಾನು ಥರ ಹೇಳ್ಕೊಳ್ಳೋಷ್ಟೇನು ಅಷ್ಟೊಂದು ಬಳೆಗಳಿಲ್ಲ ಗಾಯ್ಸ್. ಇದು ಕೂಡ 100ಗೆ 100. ಇದು ಕೂಡ ನಾನು ದುರ್ಗಮ್ಮನ ಜಾತ್ರೆಯಲ್ಲೇ ತೊಗೊಂಡಿದ್ದು ಗಾಯ್ಸ್. ನೀವೇನು ತೊಗೊಳ್ತೀರೋ ಏನು ಬಿಡ್ತೀರೋ ಗೊತ್ತಿಲ್ಲ. ಯಾರೆಲ್ಲ ನಾನು ಲಾಗ್ ನೋಡ್ತಿದ್ದೀರೋ, ಈ ಸಲ ದುರ್ಗಮ್ಮನ ಜಾತ್ರೆ ಇದು ಕೂಡ ದುರ್ಗಮ್ಮನ ಜಾತ್ರೆಯಲ್ಲೇ ತೊಗೊಂಡಿದ್ದು ಗಾಯ್ಸ್. ನಾನು ತುಂಬ ಚೆನ್ನಾಗಿದೆ. ಇದು 2 ಬಂದಿದ್ದು ಗಾಯ್ಸ್. ಒಂದನ್ನು ದಿನ ಹಾಕ್ಕೊಂಡು ಹೋಗ್ತೀನಿ, ಇನ್ನೊಂದನ್ನು ಹಾಗೆ ಎತ್ತಿಟ್ಟಿದ್ದೀನಿ. ಅದು ಹಾಳಾದ್ಮೇಲೆ ಇದನ್ನ ಹಾಕೋಣ ಅಂತ. ಬಟ್ ಕೈಗೆ ಮಾತ್ರ ಸಖತ್ತಾಗೆ ಲುಕ್ ಕೊಡುತ್ತೆ ಗಾಯ್ಸ್. ತೋರಿಸ್ತೀನಿ ನೋಡಿ. ಈ ಥರ ಲುಕ್ ಕೊಡುತ್ತೆ ಕೈಗೆ ಮಾತ್ರ, ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ ಗಾಯ್ಸ್. ಚೆನ್ನಾಗಿದೆ ಗಾಯ್ಸ್. ಸೊ ನೆಕ್ಸ್ಟ್ ಬಂದು ಇವು ಮುತ್ತಿನ ಬಳೆ ಗಾಯ್ಸ್. ಇವನು ಕೂಡ ಹಸಿರು ಬಳೆಗೆ ಹಾಕೋಣ, ಯಾವುದಾದ್ರೂ ಫಂಕ್ಷನ್ಸಿಗೆ ವೇರ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಗಾಯ್ಸ್. ನಾನು ಭಾಳ ದಿನ ಆಯಿತು ಬಳೆ ಹಾಕ್ತಾ ಇಲ್ಲ. ಇವಾಗ ಬ್ರಾಸ್ಲೆಟ್ ಹಾಕೊಂತಿದ್ದೀನಿ ಬೆಳ್ಳಿದು. ಸೊ ಹಾಗಾಗಿ ಹಾಕ್ತಾ ಇಲ್ಲ. ಏನಾದರೂ ಫಂಕ್ಷನ್ಸ್ ಇದ್ದಾಗ ಅಷ್ಟೇ ವೇರ್ ಮಾಡ್ತೀನಿ ನೋಡಿ ಗಾಯ್ಸ್. ಇವು ವೈಟ್ ಕಲರು. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ರೆಡ್ ಕಲರ್ ಬಳೆ ಗಾಯ್ಸ್. ಇದು ತುಂಬ ಚೆನ್ನಾಗಿದೆ. ಏನಪ್ಪ ಅಂದರೆ ಇದು ಇನ್ನೊಂದು ಸೆಟ್ ಇತ್ತು. ಸೊ ಹಾಗಾಗಿ ಇನ್ನೊಂದು ಪೇರ್ನ ಹಾಕೊಂಡು ಹಾಳು ಮಾಡಿದ್ದೀನಿ. ಸೊ ಹಾಗಾಗಿ ಇದೊಂದು ಪೇರ್ ಇದೆ, ಹಾಗೆ ನೆನಪಿಗೋಸ್ಕರ ಎತ್ತಿಟ್ಟಿದ್ದೀನಿ ಗಾಯ್ಸ್. ಇದನ್ನು ಲಾಸ್ಟ್ ಬಂದುಬಿಟ್ಟು ಇದು ನನಗೆ 2 ಇಯರ್ಸ್ ಎಗೋ ನನಗೆ ಒಬ್ಬ ಸ್ಟೂಡೆಂಟು ಗಿಫ್ಟ್ ಮಾಡಿದ್ದು ಗಾಯ್ಸ್. ಇದು ನನ್ನ ಬರ್ಡೇ ಟೈಮಲ್ಲಿ ನಿಶಾಂತ್ ಅಂತ ಅವ್ರ ಪೇರೆಂಟ್ಸ್ ಕಳಿಸಿದ್ರು. ಸೊ ಇವನು ವೇರ್ ಮಾಡಿಲ್ಲ ಗಾಯ್ಸ್. ವೇರ್ ಮಾಡ್ತೀನಿ ಸ್ವಲ್ಪ ಮ್ಯಾಚಿಂಗ್. ಮೊನ್ನೆ ನಾನು ಹಾಕ್ಕೊಂಡು ಹೋಗೋಣ ಅಂದರೆ ನ್ಯೂ ಇಯರ್ ಇದನ್ನು ನನಗೆ ಹೊಳಿಲೇ ಇಲ್ಲ. ಸ್ಯಾರಿ ಕಲರ್ ಮ್ಯಾಚಿಂಗ್ ಆಗ್ತಾಯಿತ್ತು. ನೆಕ್ಸ್ಟ್ ಹಾಕ್ಕೊಳ್ತೀನಿ ಗಾಯ್ಸ್. ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ಇದು ಕೂಡ ತುಂಬಾ ಚೆನ್ನಾಗಿದೆ ಗಾಯ್ಸ್. ಸೊ ನೆಕ್ಸ್ಟು ಇವು ಹಾಗೆ ಕಲರ್ ಬ್ಯಾಂಗಲ್ಸ್ ಗಾಯ್ಸ್. ಇವನ್ನ ಹಾಕಿಲ್ಲ, ಯಾಕಂದ್ರೆ ಜಂಗ್ಲಿ ಅನಿಸ್ತಿದೆ ನನಗೆ. ಜಂಗ್ಲಿ ಅಂದರೆ ಇಷ್ಟ ಆಗೋಲ್ಲ ಗಾಯ್ಸ್. ಸೊ ಹಾಗಾಗಿ ಇಷ್ಟೇ ನನ್ನ ಬ್ಯಾಂಗಲ್ ಕಲೆಕ್ಷನ್ ಇರೋದು. ಇನ್ನೂ ತೊಗೋಬೇಕು, ಮ್ಯಾಚಿಂಗ್ ತೊಗೊಳ್ಳೋಣ ಅಂದ್ಕೊಂಡಿನಿ. ಏನು ಮಾಡೋದು, ತೊಗೊಂಡು ಸುಮ್ಮನೆ ಮತ್ತೆ ಈ ಥರನೇ ಎತ್ತಿಡಬೇಕು. ಅದು ಫಂಕ್ಷನ್ಸ್ ಇದ್ದಾಗ ಅಷ್ಟೇ ಮತ್ತೆ ತೊಗೊಬಂದು ಎತ್ತಿಡಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ತೊಗೊಂಡಿಲ್ಲ. ನೆಕ್ಸ್ಟ್ ದುರ್ಗಮ್ಮನ ಜಾತ್ರೆಯಲ್ಲಿ ಮಿಸ್ ಮಾಡಿದೆ ಮತ್ತು ಬ್ಯಾಂಗಲ್ ಕಲೆಕ್ಷನ್ಸ್ನ ತೊಗೊಳ್ತೀನಿ. ನಿಮಗೂ ಕೂಡ ತೋರಿಸ್ತೀನಿ ಗಾಯ್ಸ್. ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ ಗಾಯ್ಸ್. ನಾನು ಡ್ರೆಸ್ ತೊಗೊಳಂತ ತೊಗೊಳಕ್ಕಾಗಲಿಲ್ಲ, ಬಟ್ ಮೇಕಪ್ ಕಿಟ್ ಆದರೂ ತೊಗೊಳೋದೇ. ಬಟ್ ಅಲ್ಲಿ ಸೂಪರ್ ಸಂಡೇ ಮಾರ್ಕೆಟ್ ಅಂತ ಇತ್ತು. ಬಟ್ ಅಲ್ಲಿ ಕಡಿಮೆ ರೇಟಲ್ಲಿ ಇದ್ವು ಗಾಯ್ಸ್. ಇದು ಎಷ್ಟಪ್ಪ ಅಂದರೆ 210ಗೆ ನೋಡಿ ಗಾಯ್ಸ್. ಇದು 210 ಇರೋದು ರೇಟು. ಬಟ್ ನನಗಲ್ಲಿ 100 ರೂಪೀಸಿಗೆ ಇದು ಸಿಕ್ತು ಗಾಯ್ಸ್. 100 ರೂಪೀಸಿಗೆ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿದೆ ಗಾಯ್ಸ್. ಇದು ಲ್ಯಾಕ್ಮಿ ಕಂಪ್ನಿದು. ಆಲ್ಮೋಸ್ಟ್ ಲ್ಯಾಕ್ಮಿ ಕಂಪ್ನಿದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಗಾಯ್ಸ್. ನೀವೆಲ್ಲ ಯಾರು ತೊಗೋಬೇಕು ಅಂದ್ಕೊಂಡಿದ್ರೆ ಇದು ಸನ್ ಎಕ್ಸ್ಪರ್ಟ್ ಅಂತ. ಏನಪ್ಪ ಅಂದರೆ
ಅಂದರೆ ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ ನಮಗಿದನ್ನು. ನಾನ್ ಸ್ಟಿಕ್ಕಿ ಇರುತ್ತೆ ಮತ್ತು ಸನ್ ಪ್ರೊಟೆಕ್ಷನ್ಸ್ ಕೂಡ ಇರುತ್ತೆ. ಯು ವಿ ಎ ಮತ್ತು UVA 40-30+ ಇದೆ ಗಾಯ್ಸ್. ತುಂಬ ಚೆನ್ನಾಗಿದೆ. ಯಾರೆಲ್ಲ ಕಂಪ್ಯಾಕ್ಟ್ ಪೌಡರ್ ತೊಗೋಬೇಕು ಅನ್ಕೊಂತಿದ್ದೀರಾ, ಮ್ಯಾಟ್ ಕಂಪ್ಯಾಕ್ಟ್, ಇದು ಅಲ್ಟ್ರಾ ಮ್ಯಾಟ್ ಕಂಪ್ಯಾಕ್ಟು ತುಂಬ ಚೆನ್ನಾಗಿದೆ, ತೊಗೊಳ್ರಿ. ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಗಾಯ್ಸ್ ಹೇಗಿದೆ ಅಂತ. ಇದನ್ನು ಡೈಲಿ ಹಚ್ತಾ ಇಲ್ಲ ಗಾಯ್ಸ್, ಇನ್ನು ನಾನು ಪಿಂಕ್ ಫೌಂಡೇಶನ್ ಪೌಡ್ರ್ ಹಚ್ತೀನಲ್ಲ, ಸೊ ಇದೆ ನೋಡಿ ಗಾಯ್ಸ್, ಈ ಪಿಂಕ್ ಫೌಂಡೇಶನ್ ಪೌಡ್ರ್ ಹಚ್ಕೊಂಡು ಹೋಗ್ತೀನಿ. ಇದೇ ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ. ಪ್ಲೀಸ್ ದಯಮಾಡಿ ಇದು ತೊಗೊಳ್ಳಿ, ಇದು ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ಗಾಯ್ಸ್. ಇದು 135 ಇದೆ, ಬಟ್ ತುಂಬ 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 ಚೆನ್ನಾಗಿದೆ ಗಾಯ್ಸ್. ಇದನ್ನು ನಾನು ಯಾವುದಾದ್ರೂ ಫಂಕ್ಷನ್ಸಿಗೆ ಕಾಂಪ್ಯಾಕ್ಟ್ ಪೌಡ್ರ್ ಹಚ್ಕೊಂಡು ಹೋಗೋಣ ಅಂತ ಸೊ ಹಾಗೇ ಇಟ್ಟಿದ್ದೀನಿ ಗಾಯ್ಸ್. ಇದನ್ನು ನಾನು ಇದು ನೋಡಿ ಗಾಯ್ಸ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಗಾಯ್ಸ್. ಈ ಥರ ಇದೆ ಇದು ನೋಡಿ, ಇಲ್ಲಿ ಈ ಥರ ಇದೆ, ತುಂಬ ಚೆನ್ನಾಗಿದೆ ನೋಡಿ ಗಾಯ್ಸ್. ಒಂದು ಸಲ ನಿಮಗೆ ಶೋ ಮಾಡಿ ತೋರಿಸ್ತೀನಿ. ಸೊ ಈ ಥರ ಕೈಗೆ ಹಚ್ಕೊಂಡಿನಿ, ಇನ್ನು ನಾನು ಫೇಸಿಗೆ ಹಚ್ಕೊಂಡಾಗ ಖಂಡಿತ ತೋರಿಸ್ತೀನಿ ಗಾಯ್ಸ್. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಪಿಂಕ್ ಫೌಂಡೇಶನ್ ನ್ಯಾಚುರಲಾಗಿ ಗ್ಲೋ ಕೊಡುತ್ತೆ ಆ್ಯಂಡ್ ಪಿಂಕಿಶ್ ಕಾಣುತ್ತೆ. ಬಿಸಿಲಿಗೆ ಹೋದೆ ಅಂದರೆ ತುಂಬ ಪಿಂಕಿಶ್ ಕಾಣುತ್ತೆ ಗಾಯ್ಸ್. ಇದು 135 ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ಕಂಪ್ಯಾಕ್ಟ್ ಪೌಡ್ರ್ ಹೇಳಿದ್ನಲ್ಲ, ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು ಅಲ್ಲೇ ಬೆಂಗಳೂರಲ್ಲೇ ತೊಗೊಂಡಿದ್ದು ಐ ಶೇಡಿಂಗು. ಇದು ಸಾಮಾನ್ಯವಾಗಿ ಎಷ್ಟಪ್ಪ ಅಂದರೆ ಇದರಲ್ಲಿ ಆ್ಯಕ್ಚುಲಿ ಬಿಲ್ನ 199 ರುಪೀಸ್ ಇದೆ ನೋಡಿ ಗಾಯ್ಸ್. ಇಲ್ಲಿ 199 ಇದೆ, ಬಟ್ ನನಗೆ 100 ರುಪೀಸಲ್ಲಿ ಸಿಕ್ತು ಗಾಯ್ಸ್. ಬಟ್ ಚೆನ್ನಾಗಿತ್ತು ಗಾಯ್ಸ್. ಇನ್ನೂ ಅಲ್ಲಿ ಭಾಳ ಜಾಸ್ತಿ ಅಮೌಂಟಿಂದಿತ್ತು. ನಾನು ಸ್ವಲ್ಪ ಐ ಶೇಡು ನಾನು ಹಚ್ಚೋದು ಕಡಿಮೆನೇ, ಫಂಕ್ಷನ್ಸಿಗೆ ಅಷ್ಟೇ ವೇರ್ ಮಾಡೋದು. ಸೊ ಹಾಗಾಗಿ ನೋಡಿ ಗಾಯ್ಸ್, ಈ ಥರ ಇದೆ ಐ ಶೇಡಿಂಗ್ಸು. ಇದರಲ್ಲಿ ಏನಪ್ಪ ಅಂದರೆ ಮಿಂಚ್ ಅಂದಂಗಿದೆ. ಶೇಡಿಂಗ್ ಮಾತ್ರ ಸೂಪರಾಗಿ ಇದೆ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಈ ಥರ ಶೇಡಿಂಗ್ ಇರುತ್ತೆ. ಸೊ ಇಷ್ಟೊಂದು ಕಲರ್ಸ್ ಇರುತ್ತೆ ಗಾಯ್ಸ್ ಇದರಲ್ಲಿ. ಇದು ಕಿಸ್ ಬ್ಯೂಟಿ ಅಂತ, ಇದು ಕೂಡ ಚೆನ್ನಾಗಿ ಬರುತ್ತೆ ಗಾಯ್ಸ್. ಹಚ್ಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಅದೇ ಏನಿಲ್ಲ ಗಾಯ್ಸ್, ಇದು ಹಂಗೆ ಬ್ಯಾಂಗಲ್ಸ್. ಇದು ಬ್ಯಾಂಗಲ್ ಅಂದರೆ ಇದು ಮದುವೆಗಳಲ್ಲೆಲ್ಲ ಹಾಕ್ಕೊಳ್ತೀವಲ್ಲ ಗಾಯ್ಸ್, ಬಿಲ್ಲವರು ಅಂತಾರಲ್ಲ, ಸೊ ಇವು ಬಿಲ್ಲವರು. ಇದು ನಾನು ಆಂಧ್ರದಲ್ಲಿ ತೊಗೊಂಡಿದ್ದೆ, ತಿರುಪತಿಗೆ ಹೋದಾಗ ತೊಗೊಂಡಿದ್ದೆವು ಗಾಯ್ಸ್. ಇವನ್ನ ಹಾಗೆ ಇಲ್ಲಿ ಬಂದರ ಹತ್ರ ಸ್ವಲ್ಪ ತೊಗೊಂಡಿದ್ದೆ. ಚೆನ್ನಾಗಿ ಲುಕ್ ಕೊಡುತ್ತೆ. ಹಸಿರು ಬಳೆಗೆ ಮಾತ್ರ ತುಂಬಾ ಚೆನ್ನಾಗಿದೆ ಗಾಯ್ಸ್. ಡಿಸೈನ್ಸ್ ಕೂಡ ಚೆನ್ನಾಗಿದೆ ನೋಡಿ ಗಾಯ್ಸ್. ಯಾರೆಲ್ಲ ಗೋಲ್ಡ್ ಮಾಡಿಸ್ಕೋಬೇಕು ಅಂತಿದ್ರಲ್ಲಿ ಈ ಥರ ಇಲ್ಲಿದೆಲ್ಲ ಈ ಬಳೆಗಳನ್ನು ಮಾಡಿಸ್ಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಗೊತ್ತಾಯ್ತಲ್ಲ ಗಾಯ್ಸ್, ಇದು ಬ್ಯಾಂಗಲಿಂದು, ಇದು ಸರ್ದು ಮತ್ತು ಇಯರಿಂಗ್ಸ್ ಇದ್ದು. ನೆಕ್ಸ್ಟ್ ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಗಾಯ್ಸ್. ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಿದ್ರು ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇನ್ನೂ ಹೆಚ್ಚು ಫಾಲೋವರ್ಸ್ ಆಗಲಿ ಅಂತ ನಿಮ್ಮಿಂದ ಹಾರೈಸ್ತೀನಿ ಗಾಯ್ಸ್ ಹೇಳ್ತಾ ಬಾಯ್.